ರಾಜಧಾನಿ ಬೆಂಗಳೂರಿನಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಅವ್ಯವಸ್ಥೆಯಿಂದಾಗಿ ಜನರು ಹೈರಾಣಾಗಿದ್ದಾರೆ. 3 ತಿಂಗಳು ಡೆಡ್ಲೈನ್ ನೀಡಿದ್ರು, 1.5 ತಿಂಗಳಾದ್ರೂ 5% ಕೆಲಸ ಕೂಡ ಮುಗಿದಿಲ್ಲ. ಮೆಜೆಸ್ಟಿಕ್ನಿಂದ ಬೆಂಗಳೂರಿನ ಹೊರಭಾಗ ಸಂಪರ್ಕಿಸುವ ರಸ್ತೆ ಕಾಮಗಾರಿ ಮುಗಿದಿಲ್ಲ. 1,800 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದ್ದು, ಅಲ್ಲಲ್ಲಿ ಗುಂಡಿ ತೋಡೋದಕ್ಕಷ್ಟೇ ಕಾಮಗಾರಿ ಸೀಮಿತ ಆಗಿದ್ದು, ದಿನನಿತ್ಯ ಸಂಚರಿಸುವಂತಹ ಜನ ಹೈರಾಣಾಗಿದ್ದಾರೆ. ಕಾಮಗಾರಿ ಮುಗಿಯದ ಹಿನ್ನೆಲೆ ಮೆಜೆಸ್ಟಿಕ್ನಿಂದ ಯಶವಂತಪುರದವರೆಗೂ ಫುಲ್ ಟ್ರಾಫಿಕ್ ಜಾಮ್ ಎದುರಾಗ್ತಾ ಇದೆ. ಇನ್ನು ಕಾಮಗಾರಿ ಅವ್ಯವಸ್ಥೆಯಿಂದಾಗಿ ಹಲವು ಮನೆಗಳಿಗೆ ನೀರು ನುಗ್ತಾ ಇದೆ. ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಬೇಕು ಅಂತ ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಸೈಬರ್ ವಂಚಕರ ಹಾವಳಿ ಹೆಚ್ಚಾಗಿದ್ದು, ಆಟೋ ಚಾಲಕರನ್ನು ಟಾರ್ಗೆಟ್ ಮಾಡಿ ಹಣ ವಂಚನೆಯನ್ನ ಮಾಡ್ತಾ ಇದ್ದಾರೆ. ನಗರದಲ್ಲಿ 50ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಆಟೋ ಬುಕ್ಕಿಂಗ್ ಮಾಡಿ ಮಣಿಕಂಠ ಎಂಬವರ ಬಳಿ ವಂಚನೆ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಮೊದಲಿಗೆ ಆನ್ಲೈನ್ ಮೂಲಕ ಆಟೋ ಬಾಡಿಗೆಗೆ ಬುಕ್ ಮಾಡಿದ್ದಾರೆ. 2,500 ಟ್ರಾನ್ಸ್ಫರ್ ಆಗಿದೆ ಅಂತ ವಾಟ್ಸ್ಆಪ್ನಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ. ಲೊಕೇಶನ್ನಲ್ಲಿ ವೈದ್ಯರಿದ್ದಾರೆ, ಪಿಕಪ್ ಮಾಡುವಂತೆ ಕರೆ ಮಾಡಿದ್ದಾರೆ. ಬಳಿಕ ವೃದ್ಧರು ಲೊಕೇಶನ್ಗೆ ಬರೋದಕ್ಕಾಗೋದಿಲ್ಲ ಮೆಸೇಜ್ ಮಾಡಿದ್ದಾರೆ. ವಾಪಸ್ ಬಂದು ₹1,000 ಕ್ರೆಡಿಟ್ ಮಾಡುವಂತೆ ಸ್ಕ್ಯಾನರ್ ಕಳಿಸಿ ದೋಖಾ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಮನೆಯಲ್ಲಿಟ್ಟಿದ್ದ ಸಿಲಿಂಡರ್ ಸ್ಫೋಟಿಸಿರುವ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮೋತಕಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಅದೃಷ್ಟವಶಾತ್ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿನ ಸಿಲಿಂಡರ್ ಸೋರಿಕೆಯಿಂದಾಗಿ ಸ್ಫೋಟ ಸಂಭವಿಸಿದೆ. ಇಡೀ ಮನೆಯೇ ಛಿದ್ರ ಆಗಿದೆ. ಮನೆಯಲ್ಲಿನ ಚಿನ್ನಾಭರಣ, ನಗದು, ಅಗತ್ಯ ವಸ್ತುಗಳು ಸುಟ್ಟು ಭಸ್ಮ ಆಗಿ ಹೋಗಿದೆ. ಇನ್ನು ಸಿಲಿಂಡರ್ ಸೋರಿಕೆಯಾಗ್ತಾ ಇದ್ದಂತೆ ಮನೆಯವರು ಎಚ್ಚೆತ್ತು ಹೊರ ಬಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಕೊನ್ನಾಪುರ ಗ್ರಾಮದಲ್ಲಿ 6 ಅಡಿ ಉದ್ದದ ಹೆಬ್ಬಾವು ಪತ್ತೆಯಾಗಿದೆ. ತಡರಾತ್ರಿ ಗ್ರಾಮದ ಅಂಗಡಿಯೊಂದರ ಬಳಿ ಹೆಬ್ಬಾವು ಕಾಣಿಸಿಕೊಂಡಿತ್ತು. ಇನ್ನು ಗ್ರಾಮಸ್ಥರು ಉರಗ ತಜ್ಞ ಕೃಷ್ಣ ಅವರಿಗೆ ಮಾಹಿತಿಯನ್ನ ನೀಡಿದ್ರು. ಇನ್ನು ಸ್ಥಳಕ್ಕೆ ಬಂದ ಉರಗ ತಜ್ಞ ಕೃಷ್ಣ ಹೆಬ್ಬಾವು ರಕ್ಷಣೆ ಮಾಡಿ ಮುತ್ತತ್ತಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಕೋಲಾರದಲ್ಲಿ ಕಳೆದ 2 ದಿನಗಳಿಂದ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಹಲವೆಡೆ ಟೊಮೆಟೊ ಬೆಳೆಗೆ ಹಾನಿಯಾಗಿದೆ. ಟೊಮೆಟೊ ತೋಟದಲ್ಲಿ ನೀರು ನಿಂತಿದ್ದು ಬೆಳೆ ಕೊಳಿತಾ ಇದೆ. ಕೋಲಾರ ತಾಲೂಕಿನ ಗದ್ದೆ ಕಣ್ಣೂರು ಗ್ರಾಮದ ಟೊಮೆಟೊ ಬೆಳೆ ಹಾನಿಯಾಗಿದೆ. 2 ಎಕರೆ ಟೊಮೆಟೊ ಬೆಳೆ ಹಾನಿಯಾಗಿದ್ದು ರೈತ ಶ್ರೀನಿವಾಸ್ ಕಂಗಾಲಾಗಿದ್ದಾರೆ. ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತ ಶ್ರೀನಿವಾಸ್ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.